100 years of communism and 100 million dead. Definitely, this film is an eye-opener. It's a very, very good movie and very good message to the society. I've never seen in my life this sort of a movie. I think it's a movie to be watched. Screening this kind of a film needs a lot of guts, and Sudipta Sen is nobody but a man with guts. ಇಷ್ಟು ದಿವಸ ದೇಶದ ನೆರೆಯಲ್ಲಿದ್ದ ಹುಳುಕನ್ನ ಚಿತ್ರದಲ್ಲಿ ತೋರಿಸಿದ್ರು. ಈಗ ದೇಶದ ಒಳಗಡೆ ಇದ್ದಂತಹ ಇರುವಂತಹ ಹುಳುಕನ್ನ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. It is a must watch for everyone. If you see the cinematography, sound, costume, everything is excellent. ಮಾವೋವಾದವನ್ನು ಏನು ತೋರಿಸಿದ್ದಾರೆ ಸುದೀಪ್ತ ಸೇನ್ ಅವರು ಬಹಳ ಅತ್ಯುತ್ತಮವಾಗಿ ತೋರಿಸಿದ್ದಾರೆ. ನಮ್ಮ ರಾಷ್ಟ್ರ 10 ವರ್ಷದ ಹಿಂದೆ ಅಂದರೆ 2014 ಮುಂಚೆ ಯಾವ ಪರಿಸ್ಥಿತಿಯಲ್ಲಿತ್ತು, ಪ್ರಸ್ತುತ ಯಾವ ಒಂದು ಪರಿಸ್ಥಿತಿಯಲ್ಲಿದೆ ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ನಾವು ಹೋಲೈಕೆ ಮಾಡ್ಕೋಬೋದು. ದೇಶದ ಒಂದು ಪರಿಸ್ಥಿತಿನ ತುಂಬ ಚೆನ್ನಾಗಿ ವ್ಯಕ್ತಪಡಿಸಿ ಇವತ್ತಿನ ದಿವಸ ನಮ್ಮಲ್ಲಿ ಒಂದು ನ್ಯಾಷನಲ್ ಪ್ರೈಡ್ನ ನಮ್ಮಲ್ಲಿ ಹುಟ್ಟಿಸಿದ್ದಾರೆ. ಇಂಥ ಫಿಲಮ್ಗಳಿಗೆ ಆಸ್ಕರ್ ಸಿಗಬೇಕು, ಯಾಕೆಂದರೆ ಪ್ರಚಾರ ಅಷ್ಟರ ಮಟ್ಟಿಗೆ ಆಗುತ್ತೆ. ನಾವು JNU ಆಗಲಿ AMU ಆಗಲಿ ಆ ಥರ ಬೇಕಾದ ಸಂಸ್ಥೆಗಳು ನೋಡ್ತೀವಿ. ಇನ್ನೂ ಇದೇ ಥರ ವ್ಯೂ ಇಟ್ಕೊಂಡು ಕಂಟ್ರಿ ಮುರಿಯೋಕ್ಕೆ ಏನೇನು ಬೇಕೋ ಆ ಥರದ್ದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲಿ ತನಕ ನಮ್ಮ ಎಜುಕೇಟೆಡ್ ಜನಗಳು ರಿಯಲಿ ಕಂಟ್ರಿ ಬಗ್ಗೆ ಬಹಳ ಫೀಲಿಂಗ್ ಇಟ್ಕೊಳ್ದೇನೆ ನಾವು ಹಾಳು ಮಾಡೋಕ್ಕೆ ನೋಡ್ತೀವೋ, ಇನ್ನು ಈ ಥರ 100 JNUಗಳು ಬರ್ತಾನೆ ಹೋಗುತ್ತೆ. ಎಜುಕೇಟೆಡ್ ಜನಗಳು ರಿಯಲಿ ಅರ್ಥ ಮಾಡ್ಕೋಬೇಕಾದ್ದು ಏನು ಅಂತ ಹೇಳಿದ್ರೆ ಈ ಸಿನಿಮಾಗಳನ್ನ ಬಿಡಿ ನೋಡ್ಕೊಂಬರೋದಲ್ಲ, ನಮ್ಮ ಮೆಂಟಲ್ ರೆವಲ್ಯೂಷನ್ ಮಾಡ್ಕೊಂಡು ನಮ್ಮ ದೇಶದ ಬಗ್ಗೆ ಸ್ವಲ್ಪ ಕಳಕಳೆ ಇರಬೇಕು. Firstly, I'm very emotional. The film has shown the real torture that is being put up for these tribal people by the Maoists, and screening this kind of a film needs a lot of guts. And Sudipta Sen is nobody but a man with guts. So one thing that I felt is I have no regret that my YouTube channel got deleted, because now on screen, in the big theater screen, I'm hearing the words about destroying the leftists and exposing this so-called propaganda of the college JNU, where they trap these children and then brainwash them and then put into this kind of activities where the villages and everything will be tortured. It's so beautifully shown. And there is much more to be done. The violence is not yet curtailed. And really the government should increase the level of force to save these children, and especially the young kids who are being brainwashed by these Maoists have to be protected. And congratulations to Sudipta Sen for making such a film, and then this should become a big hit. It is a must watch for everyone. Thank you so much. Definitely, this film is an eye-opener. ಯಾಕೆ ಅಂತಂದರೆ ಆ ಒಂದು ನಕ್ಸಲ್ ಏರಿಯಾಸಲ್ಲಿ ಯಾವ ಥರ ಈ ಟೆರರಿಸಮ್ ಅನ್ನೋದು ಮತ್ತು ಯಾವ ಥರ ವೈಲೆನ್ಸನ್ನು, ಯಾವ ಥರ ಹೇಟ್ರೆಡನ್ನು ಸ್ಪ್ರೆಡ್ ಮಾಡೋವಂಥ ಕೆಲಸ ಮಾಡ್ತಾ ಇದ್ದಾರೆ. ಜನ ಅಬ್ಸರ್ವ್ ಮಾಡಿದ್ರೇನೋ ಗೊತ್ತಿಲ್ಲ. ಅಟ್ ದ ಲಾಸ್ಟ್ ದೇ ಗೇವ್ ಸಮ್ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರು, ಯಾವ ಥರ ರೋಡ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಯಾವ ಥರ ಡೆವಲಪ್ಮೆಂಟ್ಸ್ ಆಗಿದೆ, ಯಾವ ಥರ 50% ಸ್ಕೂಲ್ಸ್ ಓಪನ್ ಆಗಿದೆ ಅಲ್ಲಿ. ಸೊ ಎಲ್ಲೋ ಒಂದು ಕಡೆ ಡೆವಲಪ್ಮೆಂಟ್ಸ್ ಇವತ್ತು ಆ ಏನು ಬಸ್ತರ್ ಅನ್ನುವಂಥ ಒಂದು ಏನು ಹಾಟ್ಸ್ಪಾಟ್ ಇದೆ, ಆ ಹಾಟ್ಸ್ಪಾಟಲ್ಲಿ ಆಗ್ತಿರೋವಂಥದ್ದು ಭಾಳ ಖುಷಿ ತರೋವಂಥ ವಿಚಾರ. ಸೊ ಹಾಗಾಗಿ ಸ್ಪೆಸಿಫಿಕ್ಕಾಗಿ ಯೂತ್ಸ್ ಇರ್ಬೋದು, ಎಸ್ಪೆಷಲಿ ವುಮೆನ್. ಸೊ ದೀಸ್ ಪೀಪಲ್ ಹ್ಯಾವ್ ಟು ಕ್ಯಾರಿ ಇಟ್ ಫಾರ್ವರ್ಡ್ in their workplace, universities, colleges and schools. Only then this Naxalism can be thrown out from this country to the roots. ಅಷ್ಟು ದಿವಸ ನಾವು ಜಸ್ಟ್ ಕೇಳಿದ್ದೀವಿ, ಬಟ್ ಇವತ್ತು ನೋಡಿಬಿಟ್ಟ ಮೇಲೆ ರಿಯಾಲಿಟಿ ಏನಿದೆ ಗೊತ್ತಾಯಿತು ನಮಗೆ. ಆ್ಯಂಡ್ ಇಟ್ಸ್ ವೆರಿ ವೆರಿ ಗುಡ್ ಮೂವಿ ಆ್ಯಂಡ್ ವೆರಿ ಗುಡ್ ಮೆಸೇಜ್ ಟು ದ ಸೊಸೈಟಿ. ಆ್ಯಂಡ್ ಆ್ಯಸ್ ಎ ಸಿಟಿಸನ್ ಆಫ್ ಎ ಕಂಟ್ರಿ ಐ ವಿಶ್ ನಾನು ಆದಷ್ಟು ಜಾಸ್ತಿ ಜನಕ್ಕೆ ಈ ಮೂವಿ ತೋರಿಸ್ತೀನಿ. ಇಷ್ಟು ದಿವಸ ದೇಶದ ನೆರೆಯಲ್ಲಿದ್ದ ಹುಳುಕನ್ನ ಚಿತ್ರದಲ್ಲಿ ತೋರಿಸಿದ್ರು. ಈಗ ದೇಶದ ಒಳಗಡೆ ಇದ್ದಂತಹ ಇರುವಂತಹ ಹುಳುಕನ್ನ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಇದನ್ನು ಉಪಶಮನ ಮಾಡಬೇಕಂದ್ರೆ ನಾವು ಬರೀ ಹಲ್ಲಿಗೆ ಔಷಧಿ ಹಾಕಿದ್ರೆ ಆಗಲ್ಲ. ದೇಶದ ಒಳಗೆ ನಾವು ಔಷಧಿ ಹಾಕಬೇಕು. ಅದು ಏನು ಅಂದರೆ ಕರೆಕ್ಟಾಗಿರೋವಂಥವ್ರಿಗೆ ನಾವು ವೋಟ್ ಮಾಡೋದು. ಅದರಿಂದ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ, ನಮ್ಮ ನೆರೆ ರಾಷ್ಟ್ರದವ್ರಿಗೂ ನಮ್ಮ ಒಳಗಡೆ ದೇಶದವ್ರಿಗೂ ಹೆಂಗಿರುತ್ತೆ ಅನ್ನೋದು ಈ ಮೂವಿಲಿ ನೋಡ್ಬೋದು. ತುಂಬ ಚೆನ್ನಾಗಿದೆ ಮೂವಿ. We need guts to show the reality. So this is actually the hidden realities of the nation. ಈ ಥರ ಸ್ಕ್ರೀನಿಂಗ್ನ ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಡಿಸ್ಕೌಂಟ್ ರೇಟಲ್ಲಿ ಕೊಡಬೇಕು. And it should be officially taken permission from the government or education department, circulated to all the schools, and make it a compulsory that everyone goes and watch this movie at any cost. First of all, thank you. This is a wonderful premiere. This movie is an eye-opening, and I'm from Odisha myself, and I have been to such places like Malkangiri and Koraput. I have seen the police station being blasted by Naxalites.
So if you go to some of the places, the beautiful places in Odisha also, which was highly been targeted by Maoist, school had been operated, burnt and everything. So if you go, if there any tourists also go there, you cannot go without police forces. They used to carry guns. So I could relate to the movie as a citizen. And I believe Sudipta Sen has done a wonderful job giving the facts and figure. In fact, I see the kind of Naxalism I have seen during 2003, 2010. Now, if you see 2024, it has been decreased by 70-80%. Still it is there. Still it is there. We have to fight being educating the children. And also we have to fight with nationalist mindset. ಈ ಒಂದು ಸಿನಿಮಾದಲ್ಲಿ ದಂಡಕಾರಣ್ಯದಲ್ಲಿರುವಂಥ ದಾಂಧಲೆಕೋರರ ಬಗ್ಗೆ ಬೆಳಕು ಚೆಲ್ಲಿರುವಂಥ ದೃಶ್ಯಗಳು ತುಂಬ ಇದೆ. ಈ ನಮ್ಮ ದೇಶದಲ್ಲಿ ಒಂದಷ್ಟು ಜನ ಇದ್ದಾರೆ, ಲಾಲ್ ಸಲಾಂ ಮತ್ತು ಕೆಂಪು ಬಾವುಟದಿಂದ ಮಾತ್ರ ಕ್ರಾಂತಿ ಆಗೋದು ಸಾಧ್ಯ ಅಂತ ಹೇಳ್ತಾರೆ. ಅವ್ರದ್ದೆಲ್ಲರದು ಕೂಡ ಆ ಕೆಂಪು ಅನ್ನೋದು ಈ ಬಡವ ಜನರ, ದಲಿತರ, ಅಮಾಯಕರ ಒಂದು ರಕ್ತದಿಂದ ಹಿಂಡಿರೋವಂಥ ಕೆಂಪು ಬಣ್ಣ ನಮ್ಮ ದೇಶನ ಯಾವ ಮಟ್ಟಕ್ಕೆ ಇವತ್ತು ತೊಗೊಂಬಂದಿದೆ ಅನ್ನೋದು ಇದರಲ್ಲಿ ಸತ್ಯನ ಬಯಲು ಮಾಡಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ಒಂದು ತಾಯಿ ಮಗನ ಭಿನ್ನಾಭಿಪ್ರಾಯಗಳು, ತಾಯಿ ಪೊಲೀಸ್ ಕಮಾಂಡೋ ಜೊತೆ ಟ್ರೈನಿಂಗ್ ತೊಗೊತಿದ್ರೆ ಮಗ ನಕ್ಸಲಿಸ್ಟ್ ಟ್ರೈನಿಂಗ್ ತೊಗೊಂಡು ಇಬ್ಬರು ಎದುರು ಬದ್ರು ಆದಾಗ ದಟ್ ಈಸ್ ನಕ್ಸಲಿಸಮ್ ಅಥವಾ ದಟ್ ಈಸ್ ಕಮ್ಯುನಿಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಇದರಲ್ಲಿ ತೋರಿಸಿದ್ದಾರೆ. There are so many anti-nationalist activities that are going all around the country, and most of the country don't even know about it. So such movies are like an essential to create this understanding and awareness around those anti-national activities so that people can come together and raise their voice against such movies. So it is really important. ಈಗಿನ ಕಾಲದಲ್ಲಿ ಯುವಕರು ನೋಡಬೇಕಾದಂಥ ಮೂವಿ ಯಾಕೆ ಅಂತ ಹೇಳಿದ್ರೆ, ನಾವು ನೋಡಿದ್ದೀವಿ ಸಾಕಷ್ಟು ನಕ್ಸಲಿಸಮ್ ಅನ್ನುವಂಥದ್ದು ರಾಂಗ್ ಅನ್ನುವಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಆದರೆ ಇತ್ತೀಚೆಗೆ ಬಂದಂಥ ಕೆಲವೊಂದಿಷ್ಟು ನರೇಷನ್ಗಳಾಗಿರ್ಬೋದು, ಕೆಲವೊಂದಿಷ್ಟು ಸಿನಿಮಾಗಳಾಗಿರ್ಬೋದು, ಆ ನಕ್ಸಲಿಸಮನ್ನು ಹೋಗಿದ್ದೇ ಅವ್ರಿಗೆ ಅನ್ಯಾಯ ಆಗಿದೆ ಅಥವಾ ಅವರ ಆ್ಯಂಗಲಲ್ಲಿ ತೋರಿಸುವಂಥ ಪ್ರಯತ್ನಗಳು ಸಾಕಷ್ಟಾಗಿತ್ತು. ಮತ್ತು ಬರಹಗಳು ಕೂಡ ಅಷ್ಟೇ, ಕೆಲವೊಂದಿಷ್ಟು ಪುಸ್ತಕಗಳು ಕೂಡ ನಕ್ಸಲಿಸಮ್ ರಿಲೇಟೆಡ್ ಆಗಿ ಅವ್ರಿಗೆ ಅನ್ಯಾಯ ಆಗಿದ್ದಕ್ಕೆ ಪ್ರತಿಭಟನೆಯ ರೂಪದಲ್ಲಿರೋದು ಅಥವಾ ಅವರನ್ನೇ ಹೀರೋ ಆಗಿ ತೋರಿಸುವಂಥ ಕೆಲಸಗಳು, ಈ ಥರದ್ದೆಲ್ಲ ಆಗ್ತಾ ಇತ್ತು. ಇದರಲ್ಲಿ ಒಂದು ವಿಭಿನ್ನವಾದಂತಹ ಪ್ರಯತ್ನ ಇದೆ ಅಂತ ಹೇಳೋದು. ಮತ್ತು ನಾಯಕ ಯಾವಾಗಲೂ ಕೂಡ ನಾವು ಬೇರೆ ಸಿನಿಮಾಗಳಲ್ಲಿ ನೋಡಿದ್ರೆ, ನಕ್ಸಲಿಸಮ್ ಬಂದ ಬೇರೆ ಸಿನಿಮಾಗಳನ್ನು ನೋಡಿದ್ರೆ ಅಲ್ಲಿ ನಾಯಕ ಯಾವತ್ತೂ ಕೂಡ ನಕ್ಸಲಿಸಮ್ ಟೀಮ್ ಕಡೆನೇ ಆಗಿರ್ತಾರೆ. ಬಟ್ ನಿಜವಾಗಲೂ ಕೂಡ ನಕ್ಸಲಿಸಮ್ ಅಂತ ಹೇಳಿದ್ರೆ ಏನು ಮತ್ತು ಭಯೋತ್ಪಾದಕತೆಯ ನಿಜವಾದ ಒಂದು ರೂಪ ಏನಿದೆ ಅದನ್ನು ಈ ಸಿನಿಮಾದಲ್ಲಿ ಬಹುಶಃ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. I think we are moving towards a new part in Indian cinema where the time to have popcorn in your hand and watching movies is going now. We are waking up to our social reality, the parts of our history that have been hidden for so long. So this is a movie that depicts the reality that has been hidden us for so long. Great job by the director and the entire crew. I wish that more and more people watch this to know what has been hidden from us and how we can gear up ourselves better to show the society what we are really. ಮುಂಚೆ ಯಾರು ಈ ಥರ ಸ್ಟೋರಿ ಟೆಲ್ಲಿಂಗ್ದಲ್ಲಿ ಈ ಥರ ಏರಿಯೋರು ಯಾರಿಲ್ಲ. ವಿತ್ ಕ್ಲಾರಿಟಿ, ಸೋ ಮಚ್ ಆಫ್ ಕ್ಲಾರಿಟಿ ಇನ್ ದಿ ಕಂಟೆಂಟ್ ಆಫ್ ದಿ ಅರ್ಬನ್ ನಕ್ಸಲ್ಸ್ ಅಂಡ್ ದಿ ಲೆಫ್ಟಿಸ್ಟ್ ಎಕೋಸಿಸ್ಟಮ್. ಬಟ್ ಯು ಹ್ಯಾವ್ ಟು ಗೋ ಅಂಡ್ ವಾಚ್ ಇಟ್. ಯಾಕಂದರೆ I never seen in my life this sort of a movie. I think it's a movie to be watched. And Sudipta Sen Daske, I need to give a hats off to him because the way he tells his story is like way beyond. I mean, like it's to the next level, and the content is really good. And they have done a lot of amazing hard work, and they've shown the true picture of what is the reality in the movie of the urban leftist ecosystem. ಸೊ ಈ ಸತ್ಯನ ಜೀರ್ಣಿಸ್ಕೊಳ್ಳೋಕೆ ತುಂಬ ಕಷ್ಟ, ಸತ್ಯನ ಜೀರ್ಣಿಸೋದು. ಅದೇ ರೀತಿ ಈ ನಕ್ಸಲ್ವಾದ ಆಮೇಲೆ ಈ ಥರ ಇರುವಂಥ ಟೆರರಿಸಮ್ ಎಷ್ಟು ದೇಶವನ್ನು ಆರ್ಥಿಕವಾಗಿ ಹಿಂದೆ ಕೊಂಡೋಗುತ್ತೆ ಅಥವಾ ಅದೇ ರೀತಿ ಎಷ್ಟು ಜೀವಹಾನಿಯನ್ನು ಮಾಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದೇ ರೀತಿ ಒಂದು ಒಳ್ಳೆಯ ಸಿನಿಮಾ ಅನ್ನೋದು ಅಥವಾ ಒಂದು ಕೆಟ್ಟ ಸಿನಿಮಾ ಅನ್ನೋದು ಒಂದು ಮನುಷ್ಯನನ್ನು ಯಾವ ರೀತಿ ಅವನ ಚಿಂತನೆಯನ್ನು ಯಾವ ರೀತಿ ಚೇಂಜ್ ಮಾಡೋದು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ಆ ರೀತಿ ನಿಟ್ಟಿನಲ್ಲಿ ನೋಡಿದಾಗ ಈ ಥರದ ಸಿನಿಮಾಗಳು ಈಗ ನಮ್ಮ ಯುವ ಜನತೆಯನ್ನು ಮನಸ್ಸಲ್ಲಿ ಒಳ್ಳೆಯದಂಥ ಈ ಥರ ಚಿಂತನೆಗಳನ್ನು ಕೊಟ್ಟರೆ ಒಳ್ಳೆ ಗವರ್ನೆನ್ಸನ್ನು ಕೊಡಲಿಕ್ಕೆ ಚಾನ್ಸ್ ಆಗುತ್ತೆ. ಯಾಕಂದರೆ ಫೈನಲಿ ಚೇಂಜ್ ಬರಬೇಕಂದ್ರೆ ಒಳ್ಳೆ ಗವರ್ನೆನ್ಸ್ ಇರಬೇಕು. ಅದು ತರುವಂಥ ಕೆಪಾಸಿಟಿ ಯೂತಲ್ಲಿದೆ. ಸೊ ಯೂತಿಗೆ ಇದರಲ್ಲಿರುವಂಥ ಬ್ಯಾಕ್ಗ್ರೌಂಡಲ್ಲಿರುವಂಥ ಮೀನಿಂಗ್ ಕರೆಕ್ಟಾಗಿ ಅರ್ಥ ಆದರೆ ದಿಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸೊ ಸಿನಿಮಾ ಇಸ್ ಆಲ್ಸೋ ವೆರಿ ಗುಡ್. ಇಂತಹ ಅನೇಕ ಚಿತ್ರಗಳು ನಮ್ಮ ರಾಷ್ಟ್ರದಲ್ಲಿ ಇನ್ನೂ ಬರಬೇಕು. ಸಾಕಷ್ಟು ಚಿತ್ರಗಳು ನಮಗೆ ಗೊತ್ತಿರಲ್ಲ. ಅನೇಕ ಮಂದಿ ಪುಸ್ತಕವನ್ನು ಓದುವಂಥ ಹವ್ಯಾಸ ಇರುತ್ತೆ, ಇಲ್ದಿದ್ರೆ ಅನೇಕ ಜನಕ್ಕೆ ಈ ಥರ ಮೂವಿ ನೋಡಿ ಇನ್ಸ್ಪೈರ್ ಆಗುವಂಥ ವಿಚಾರವನ್ನು ತಿಳ್ಕೊಳ್ಳುವಂಥ ಹವ್ಯಾಸ ಇರುತ್ತೆ. ಆ ದೃಷ್ಟಿಯಿಂದ ಇಂತಹ ಚಿತ್ರಗಳು ಇನ್ನಷ್ಟು ಹೆಚ್ಚದಾಗಿ ಬರಬೇಕು. ನಮ್ಮ ರಾಷ್ಟ್ರೀಯ ವಿಚಾರವನ್ನು ಇನ್ನಷ್ಟು ಎತ್ತಿಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. You have more or less been a victim of urban Naxalism at some level or the other.
how have you encountered this, and how do you think other people who have been victims of such systems can fight it? So it's very difficult for people like us to come over and then confront this, because the enemy force comes from the deep state, which is global. They have global support. You have seen the numbers. So easily they will get 600 crores to work against the nation, and these people are living in our country. So it's very difficult. The path that they have set up to destroy the Sanatana Dharma has become very easy for them, and then to encounter and then fight them has become very difficult. It is still the case. So we are facing that, of course. But when we see the movies passing off the censor and coming into theaters and reaching people, obviously some transformation would happen. ಒಂದು ಸಿನಿಮಾವಾಗಿ ನೋಡಿದ್ರೂ ಕೂಡ ಎಲ್ಲೂ ಕೂಡ ನಮಗೆ ಈ 2 ಗಂಟೆ ಸಮಥಿಂಗ್ ಟೈಮ್ ಇತ್ತಲ್ಲ, ಈ ಟೈಮ್ ಎಲ್ಲಿ ಹೋಯಿತು ಅನ್ನೋಂಥದ್ದು ಗೊತ್ತಾಗಲಿಲ್ಲ. ಆಮೇಲೆ ಇನ್ನೊಂದು ಅದರಲ್ಲಿ ಎಷ್ಟು ಚೆನ್ನಾಗಿ ಛತ್ತೀಸ್ಗಢನ ಆ ಒಂದು ಬುಡಕಟ್ಟು ಜನಾಂಗದ ಆ ಹಳ್ಳಿಯ ಚಿತ್ರಗಳು ಮತ್ತು ಜನಪದ ಸೊಗಡುಗಳು ಇವೆಲ್ಲವುಗಳು ಕೂಡ ಒಟ್ಟಿಗೆ ಸೇರಿ ಬಂದಿದೆ. ಒಟ್ಟಾರೆಯಾಗಿ ಒಂದು ಚೆನ್ನಾಗಿರುವಂಥ ಮೂವಿಯನ್ನು ಸುದೀಪ್ ಸೇನ್ ಕೊಟ್ಟಿದ್ದಾರೆ. ಆಲ್ರೆಡಿ ಅವರೆಲ್ಲ ಕೊಟ್ಟಿರುವಂಥ ಬ್ಲ್ಯಾಕ್ ಬಸ್ಟರ್ ಇನ್ನೊಂದು ಮೂವಿಯನ್ನು ಕೊಟ್ಟಿದ್ದಕ್ಕೆ, ಅದರಲ್ಲೂ ಕೂಡ ದೇಶಭಕ್ತಿಯನ್ನು ಹುಟ್ಟಿಸುವಂಥ ಮೂವಿಯನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಜೈ ಹಿಂದ್. So I would say in the movie the songs are fantastic. Acting is great with Adar Sharma, and also if you see the cinematography, sound, costume, everything is excellent. So I would urge the audience, come watch this movie, make it as a success. This kind of movie should come to the society for our learning, because this is for so long, it's been like 15-20 years, 30 years, it has been not come to the mainstream media. It has been hidden. So it's time now, we should make it a success, and we should learn from the past what is happening. And I wish the producer, the director, and the artist and everyone all the best for the movie.